ಓಕೆ. ನಮಸ್ತೆ ಗೆಳೆಯರೇ. ಓಕೆ. ಏನು ನಡೀತಾ ಇದೆ ಕ್ರಿಪ್ಟೋ ಮಾರ್ಕೆಟಲ್ಲಿ ನೋಡೋಣ. ಯೂಶುವಲಿ ಈ ಟೈಮಲ್ಲಿ ಸ್ಪೆಷಲಿ ಏನಪ್ಪಾ ಅಂದರೆ 6:30 ಅಥವಾ 7 PM ಇಂದ ಯೂಶುವಲಿ ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಸ್ವಲ್ಪ ವೊಲಟಾಲಿಟಿ ಇರುತ್ತೆ. ರೀಸನ್ಸ್ ಏನಪ್ಪಾ ಅಂದರೆ, ಸೊ ಒಂದ್ಸಲ ಇದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಬೇಕಾದರೆ ಈ ಆ್ಯಡ್ ಆನ್ನ ನೀವು ಬೇಕಾದರೆ ಕ್ಲಿಕ್ ಮಾಡ್ಕೋಬೋದು. ಲಂಡನ್ ಮಾರ್ಕೆಟ್ ಓಪನ್ ಇದೆ, ಲೈಕ್ ಯುರೋಪಿಯನ್ ಮಾರ್ಕೆಟ್ಸ್ಗಳು ಓಪನ್ ಇದೆ. ಅದ್ರ ಜೊತೆಗೆ ಈವನ್ ನ್ಯೂಯಾರ್ಕ್ ಸೆಷನ್ ಅಥವಾ US ಮಾರ್ಕೆಟ್ ಕೂಡ ಓಪನ್ ಆಗೋದ್ರಿಂದ ಈ ಟೈಮ್ ಸ್ಪೆಷಲಿ ಆಸ್ ಅ ಆಫೀಸ್ ಗೋವರ್ಸ್ ಆಗಲಿ ಯಾರಿಗಾದ್ರೂ ಕೂಡ ಟ್ರೇಡ್ ಮಾಡಲಿಕ್ಕೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ಸಿಕ್ಕಾಪಟ್ಟೆ ವೊಲಟಾಲಿಟಿ ಅಥವಾ ಲಿಕ್ವಿಡಿಟಿ ಕ್ರಿಪ್ಟೋ ನಿಮಗೆ ಪ್ರೊವೈಡ್ ಮಾಡುತ್ತೆ ಅನ್ಕೋತೀನಿ. ಇಫ್ ಯು ಆರ್ ರೆಡಿ ಟ್ರೇಡಿಂಗ್ ಇನ್ ಫಾರೆಕ್ಸ್ ಆಲ್ಸೋ ಈ ಟೈಮ್ ಬೆಸ್ಟ್ ಇದೆ. ಓಕೆ. ಸೊ ಅದರ್ ದನ್ ದಿಸ್ ಒನ್ ನಾನು ಕೆಲವೊಂದು ಲೆವೆಲ್ಸ್ನ ಡಿಸ್ಕಷನ್ ಮಾಡ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಫಂಡಾಗಳ ಜೊತೆ. ನಂಬರ್ ಒನ್, BTC ಸ್ಟಡಿ ಮಾಡೋಣ. ಲುಕ್ ಆಟ್ ಹಿಯರ್. ಸೊ BTC ಸದ್ಯದ ಮಟ್ಟಿಗೆ ಈಗ ಈ ತರ ಇದೆ. ಈ ತರ ಅಂದ್ರೆ ಯಾವ ತರ ಇದೆ? ಲುಕ್ ಆಟ್ ಹಿಯರ್. ಫಸ್ಟ್ 24/7 ಮಾರ್ಕೆಟ್ ರನ್ನೇ ಇರುತ್ತೆ, ಲೈಕ್ ರೆಡಿನೇ ಇರುತ್ತೆ. ದಟ್ಸ್ ವಾಟ್ ವಿಲ್ ಡೂ. ಓಕೆ. ಎಲ್ಲ ಡೇ ಆಂಗಲ್ ಇಂದ ನೋಡಿದ್ರೆ ಲುಕ್ ಆಟ್ ಹಿಯರ್. ಮಾರ್ಕೆಟ್ ಇಷ್ಟೊಂದು ದಿನದಿಂದ ನಿಮ್ಗೆ ಏನ್ ಮಾಡ್ತಾ ಇದ್ದ? ಲೋವರ್ ಹೈ ಸ್ಟ್ರಕ್ಚರ್ನೇ ಮಾಡ್ತಾ ಬರ್ತಾ ಇದ್ದ. ಬಟ್ ಸಡನ್ಲಿ ಯು ಹ್ಯಾವ್ ಸೀನ್ ಅ ಹೈಯರ್ ಲೋ ಸ್ಟ್ರಕ್ಚರ್. ಸೊ ಡೆಫಿನೆಟ್ಲಿ ಮಾರ್ಕೆಟ್ ಅಂತೂ ಟ್ರೆಂಡ್ ರಿವರ್ಸ್ ಆಗಿರುವ ಸಂಕೇತ ಕೊಟ್ಟಿದೆ, ಪ್ರೊವೈಡೆಡ್ ಮಾರ್ಕೆಟ್ ಕೂಡ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದೆ ಅನ್ಕೋತೀನಿ. ಫೈನ್ ದನ್. ಸೊ ಎಂಟ್ರಿ ತಗೊಂಡ್ರೆ ಯಾವ ರೀತಿ ತಗೋಣ? ಎಲ್ಲ ಪಾಯಿಂಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಶುರು ಮಾಡೋಣ. ಫಸ್ಟ್ ನಾವೇನ್ ಮಾಡ್ತೀವಿ? ಅವರ್ಲಿ ಆಂಗಲ್ ಇಂದ ಸ್ಟಡಿ ಮಾಡೋಣ. ಸೊ ಅವರ್ಲಿ ಆಂಗಲ್ ಇಂದ ಸ್ಟಡಿ ಮಾಡಿದ್ರೆ ಐ ಆಮ್ ಗೆಟಿಂಗ್ ಅ ಸಪೋರ್ಟ್ ಹಿಯರ್. ಲುಕ್ ಹಿಯರ್. ಯಾವ ರೀತಿ ಪ್ಯಾರಲ್ ಚಾನಲ್ ತಗೊಳ್ತೀರಿ? ಓಕೆ. ಪ್ಯಾರಲ್ ಚಾನಲ್ ತಗೊಂಡ್ಬಿಟ್ಟು ನಾನೇನಾದರೂ ಡ್ರಾ ಮಾಡಿದ್ರೆ ಲುಕ್ ಎಟ್ ಹಿಯರ್, ಐ ಆಮ್ ಗೆಟಿಂಗ್ ಅ ಸಪೋರ್ಟ್ ಹಿಯರ್. ಓಕೆ. ಇದ್ರ ಜೊತೆಗೆ ಇನ್ನೊಂದು ಮಲ್ಟಿ ಲೆವೆಲ್ ಪಾಯಿಂಟ್ ನ ಡ್ರಾ ಮಾಡೋಣ. ದಟ್ ಇಸ್ ದಿಸ್. ಲುಕ್ ಹಿಯರ್. ಈ ಜಾಗದಲ್ಲಿ ಸೊ ವ್ಯಾಲ್ಯೂ ಸಪೋರ್ಟ್ ಸಡನ್ಲಿ ಮಾರ್ಕೆಟ್ ಇಲ್ಲಿಂದ ಬ್ರೇಕ್ ಫೇಲ್ ಆಗಿ ಕೆಳಗಡೆ ಬಿದ್ದಿದ್ದ. ಇದೇ ಜಾಗನ ಮಾರ್ಕೆಟ್ ಬ್ರೇಕ್ ಕೂಡ ಮಾಡ್ಕೊಂಡಿದೆ. ಆ ಜಾಗದಲ್ಲೇ ಈಗ ವಾಪಸ್ ಪವರ್ ಪ್ಲೇ ನಡೀತಾ ಇದೆ. ಅಂಡ್ ಈಗ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಡೀಪ್ ಆಗಿ ನೋಡ್ಬೇಕಂದ್ರೆ ಇಟ್ ಈಸ್ ಡೂಯಿಂಗ್ ಅ ಟ್ರೈಆಂಗ್ಯುಲರ್ ಪ್ಯಾಟರ್ನ್. ಓಕೆ. ನೋಡ್ಕೊಳ್ತೀರಿ ಈ ಟ್ರೈಆಂಗ್ಯುಲರ್ ಪ್ಯಾಟರ್ನ್. ಓಕೆ. ಇನ್ ಕೇಸ್ ಮಾರ್ಕೆಟ್ ನಿಮಗೆ ಇನ್ನೂ ಲೋವರ್ ಟೈಮ್ ಫ್ರೇಮ್ ಕರ್ಕೊಂಡು ಹೋಗ್ತೀನಿ, ಸೊ ನಿಮ್ಗೆ ಇನ್ನೂ ಈಸಿಲಿ ಅರ್ಥ ಆಗುತ್ತೆ. ಸೊ ಈ ಟ್ರೈಆಂಗ್ಯುಲರ್ ಪ್ಯಾಟರ್ನ್ ಪ್ರಕಾರ ಚಾನ್ಸಸ್ ಹೈ ಇದೆ. ರಿಪೀಟ್ ಹಿಯರ್, ಹೈ ಇದೆ. ಸೊ ಹೈ ಬ್ರೇಕ್ ಆಗಿ ಹೈಯರ್ ಲೋ ಮಾಡ್ಕೊಂಡ್ರೆ, ದಟ್ ಇಸ್ ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಹೈಯರ್ ಲೋ ಮಾಡಿದ್ರೆ 91,000 ಅನ್ಕೊಳ್ಳಿ ಎಕ್ಸಾಕ್ಟ್ಲಿ ಲೆವೆಲ್. ಅದನ್ನ ದಾಟ್ಕೊಂಡ್ರೆ 92,000 ಪಾಯಿಂಟ್ಗಳ ಮೊಮೆಂಟಮ್, ಇವನ್ ಟು ದ ನೆಕ್ಸ್ಟ್ ಲೆವೆಲ್ 93,000 ಟು 94,000 ವರೆಗೂ ಮಾರ್ಕೆಟ್ ಹೋಗುವ ಸಾಧ್ಯತೆನ ಶೋಕಾಸ್ ಮಾಡ್ತಾ ಇದೆ. ಸೊ ಓಕೆ, ಇದು ಓಕೆ ಸರ್, ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಬಟ್ ಇನ್ನೂ ಒಂದ್ ಥರದಿಂದ ಥಿಂಕ್ ಮಾಡೋದೇನಪ್ಪಾ ಅಂದ್ರೆ, ಹೀಟ್ ಮ್ಯಾಪ್ ಕಂಪಲ್ಸರಿ ಎಲ್ಲರೂ ಅಬ್ಸರ್ವೇಷನ್ ಮಾಡ್ತೀರಿ ಅನ್ಕೋತೀನಿ. ಸೊ ಹೀಟ್ ಮ್ಯಾಪ್ ಬರ್ತೀರಿ, ಯಾವಾಗ್ಲೂ ಒಂದೇನ್ ಮಾಡ್ತೀರಿ? ಬಿನಾನ್ಸ್ ಅಂತಾನೆ ಚೆಕ್ ಮಾಡ್ಕೊಳ್ತೀರಿ. ಹಿಯರ್ ಬಿನಾನ್ಸ್ ಚೆಕ್ ಮಾಡ್ತೀರಿ. ಅಂಡ್ ಇಲ್ಲಿ ಬಹಳಷ್ಟು ಡಾರ್ಕ್ ಆಗಿ ಎಲ್ಲೋ ಕಾಣಂತಲ್ಲ, ಆ ಜಾಗ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಜನ ಈ ಜಾಗದಲ್ಲಿ ಲೆವರೇಜ್ ತಗೊಂಡಿರೋ ಜನ 25.55 ಮಿಲಿಯನ್ ಇಟ್ಕೊಂಡು ಅವರು ತಮ್ಮ ಪೊಸಿಷನ್ ಬೈ ಸೈಡ್ ಇಟ್ಕೊಂಡಿದ್ದಾರೆ. ಈ ಕಡೆ ಹೈಯೆಸ್ಟ್ ಲಿವರೇಜ್ ಜನ ಸೆಲ್ ಕಡೆ ಇಟ್ಕೊಂಡಿದ್ದಾರೆ, ಅದು ಕೂಡ 25.55 ಮಿಲಿಯನ್ ಇದೆ. ನಿಮ್ಗೆ ಎಕ್ಸಾಕ್ಟ್ಲಿ ಅಲ್ಲಿ ಪ್ರೈಸ್ ಕಾಣ್ತಾ ಇದೆ ನೋಡ್ಕೊಳ್ಳಿ, 90,884. ಇದನ್ನ ದಾಟಿದ್ರೆ ಲೈಕ್ ಸೆಲ್ಲರ್ಸ್ಗಳು ತಮ್ಮ ಪೊಸಿಷನ್ ಲಿಕ್ವಿಡೇಟ್ ಮಾಡ್ಕೊಳ್ತಾರೆ. ಅವಾಗ ಆಟೋಮೆಟಿಕ್ಲಿ ಒಂದು ಸ್ಪೀಡ್ ಮೊಮೆಂಟಮ್ ಬರ್ಬೋದು. ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗೋದು 91,000 ಆಸ್ಪಾಸ್. ಅಂಡ್ ಎಕ್ಸಾಕ್ಟ್ಲಿ ಟೆಕ್ನಿಕಲ್ ಚಾರ್ಟ್ ಅಲ್ಲೂ ನಾನು ಅದನ್ನೇ ಹೇಳಿದ್ದೀನಿ. ಮಾರ್ಕೆಟ್ ಹೈ ಬ್ರೇಕ್ ಆದ್ರೆ ಲಿಕ್ವಿಡೇಷನ್ ಹೀಟ್ ಮ್ಯಾಪ್ ಪ್ರಕಾರ ಕೂಡ ಮಾರ್ಕೆಟ್ ಮೊಮೆಂಟಮ್ ಆಗುವ ಸಾಧ್ಯತೆ ಇದೆ. ಜೊತೆಗೆ ನೀವು ವೇಲ್ ಅಲರ್ಟ್ಸ್ ಗಳ ಬಗ್ಗೆ ಕೂಡ ಕಂಪಲ್ಸರಿ ಮಾಹಿತಿ ಇಟ್ಕೊಳ್ತೀರಿ. ವೇಲ್ ಅಲರ್ಟ್ಸ್ ಅಂದ್ರೆ ಜಾಸ್ತಿ ಲೈಕ್ ಬಿಗ್ ಪೀಪಲ್ಸ್ ಅಥವಾ ಬಿಗ್ ಮನಿ ವಿಚ್ ಇಸ್ ರನ್ನಿಂಗ್ ಇನ್ ದ ಮಾರ್ಕೆಟ್. ಸೊ ಸದ್ಯದ ಮಟ್ಟಿಗೆ BTC ನಲ್ಲಿ ಏನಾದ್ರು ಡೇಟಾ ಬಂದಿದೆಯಾ ಅಂತ ಚೆಕ್ ಮಾಡ್ಕೋತೀರಿ. ಸೊ ಅದರ ಪ್ರಕಾರ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಇತ್ತೀಚೆಗೆ BTC ನಲ್ಲಿ ಯಾವುದೇ ಆಗಿಲ್ಲ, ADA ಒಳಗಡೆ ಆಗಿದೆ. ಓಕೆ. 6 ಅವರ್ ಬಿಫೋರ್ USDT ನಲ್ಲಿ ಆಗಿದೆ. ಓಕೆ. BTC ಇಲ್ಲಿ ಆಗಿದೆ ನೋಡ್ಕೊಳ್ಳಿ. ಕಳೆದ ಲೈಕ್ 7:45 AM ಆಗಿದೆ ಇವತ್ತೇ ಮುಂಜಾನೆ. ಸೊ 1318. ಓಕೆ. BTC ಟ್ರಾನ್ಸ್ಫರ್ ಫ್ರಮ್ ಅನ್ನೋನ್ ವ್ಯಾಲೆಟ್ ಟು ನ್ಯೂ ವ್ಯಾಲೆಟ್ ಆಗಿದೆ. ಲೈಕ್ ಇದು ಎಕ್ಸ್ಚೇಂಜ್ ಆಗಿದ್ರಿಂದ ಯಾವುದೇ ರೀತಿ ಹೆಚ್ಚು ಕಡಿಮೆ ಮಾಡೋದಿಲ್ಲ, ಹೊರಗಡೆನೂ ಹೋಗಿಲ್ಲ ಒಳಗಡೆ ಬಂದಿಲ್ಲ ಆಗಿದೆ. ಲೈಕ್ ಇಟ್ಸ್ ಜಸ್ಟ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ವ್ಯಾಲೆಟ್ಸ್. ಓಕೆ. ಸೊ ಆ ರೀತಿ ಹೆಚ್ಚಿನ ಮೊಮೆಂಟಮ್ಸ್ ಗಳು ಕಾಣ್ತಾ ಇಲ್ಲ ಯೂಸಿಂಗ್ ದ ಬೇಲೆಟ್ ಪಾಯಿಂಟ್ಸ್ ಹಿಯರ್. ಬಟ್ ಅದರ ಕಾಯಿನ್ಸ್ ಗಳು ಸಿಗ್ತಾ ಇದೆ, ಅವನ್ನ ಚೆಕ್ ಮಾಡ್ಕೊಳ್ತೀರಿ. ಓಕೆ. ದಟ್ ಇಸ್ ದಿಸ್ ADA ಟ್ರಾನ್ಸ್ಫರ್ ಫ್ರಮ್ ಅನ್ನೋನ್ ವ್ಯಾಲೆಟ್ ಟು ಬಿನಾನ್ಸ್ ಅಂದ್ರೆ ಇದು ಸೆಲ್ಲಿಂಗ್ ಅಲ್ಲಿ ಬಂದಿರಬಹುದು, ಚೆಕ್ ಮಾಡ್ತೀರಿ. ಸೊ ಎನಿವೇ ಲೆಟ್ಸ್ ಲುಕ್ ಅಟ್ ಇಥೇರಿಯಂ. ಇಥೇರಿಯಂ ಅಲ್ಲಿ ಏನ್ ನಡೀತಾ ಇದೆ? ಸೊ ಅದನ್ನು ಕೂಡ ನಾನು ಈಗ ಮಾಡ್ತೀನಿ, ಡೇ ಆಂಗಲ್ ಶಿಫ್ಟ್ ಮಾಡ್ತೀನಿ. ಅಂಡ್ ಫಸ್ಟ್ ನಾನು ನಿಮಗೆ ಎಲ್ಲ ಡ್ರಾಯಿಂಗ್ಸ್ ನ ಮುಚ್ಚಾಕಿ ಡೇ ಆಂಗಲ್ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ. ಒಂದು ದಿನದ ಪರ್ಸ್ಪೆಕ್ಟಿವ್ ಇಂದ ಇಲ್ಲೂ ಕೂಡ ಹೈಯರ್ ಲೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದು
ಚಾನ್ಸಸ್ ಹೈ ಇದೆ ಮಾರ್ಕೆಟ್ ಈ ರೀತಿ ಆಗ್ತಾ ಆಗ್ತಾ ಮೇಲೆಗಡೆ ಬರುವ ಸಾಧ್ಯತೆ ಇದೆ. ಸೊ ಅಲ್ಟಿಮೇಟ್ ಸ್ವಿಂಗ್ ಟಾರ್ಗೆಟ್ 4000 ಆಸ್ಪಾಸ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ವೆರಿ ರೀಸೆಂಟ್ ನೀವು ಲೆವೆಲ್ ಅಂತ ಮಾರ್ಕ್ ಮಾಡಿದ್ರೆ 3200 ಬರುತ್ತೆ. ಅದನ್ನ ದಾಟಿದ್ರೆ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ 3500 ಅಂಡ್ ಇನ್ ಕಮಿಂಗ್ ಡೇಸ್ 4000 ವರೆಗೂ ಬರಬಹುದು. ಓಕೆ, ಇದನ್ನೇ ನಾವೇನ್ ಮಾಡ್ತೀವಿ, ಒಂದು 30 ಮಿನಿಟ್ಸ್ ಆಂಗಲ್ ಇಂದ ಸ್ಟಡಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಅದನ್ನೇ ನಿಮಗೆ ಡ್ರಾಯಿಂಗ್ ಅಲ್ಲಿ ಹಾಕಿದೀನಿ ನೋಡ್ಕೋತೀರಿ. ಸೊ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಸದ್ಯ ಮಟ್ಟಿಗೆ ಶಾರ್ಟ್ ಟರ್ಮ್ ಟ್ರೇಡ್ಗೋಸ್ಕರ ಇನ್ ಕೇಸ್ ಏನೋ ಮಾರ್ಕೆಟ್ 3150 ದಾಟಿದ್ರೆ 3200 ನಮ್ಮ ಟಾರ್ಗೆಟ್ ಆಗತ್ತೆ. ಈವನ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ರೂ ಇಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಇದೆ, ಅದನ್ನ ದಾಟಿದ್ರೆ ಮೊಮೆಂಟಮ್. ಇಲ್ಲ 3150 ಅಥವಾ 3100 ಒಳಗಡೆ ಇದ್ರೆ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಇರುತ್ತೆ, ಡೂ ಕೇರ್. ಇಲ್ಲ 3100 ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಈ ಥಿಯರಮ್ ಅಲ್ಲಿ ಕೂಡ. ಓಕೆ, ಲೆಟ್ ಅಸ್ ಗೋ ಟು ದ ಇಂಪಾರ್ಟೆಂಟ್ ಇನ್ನದರ್ ಸೊಲಾನಾ. ಓಕೆ, ಸೊಲಾನಾ ಜಾಸ್ತಿ ಜನ ಟ್ರೇಡ್ ಮಾಡ್ತೀರಿ ಬಿಕಾಸ್ ಆಫ್ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ, ಮೊಮೆಂಟಮ್ಸ್ ಕೂಡ ಚೆನ್ನಾಗಿ ಕೊಡುತ್ತೆ. ಸೊ ಪುಟಿಂಗ್ ಇಟ್ ಟು ನ ಡೇ ಆಂಗಲ್ ಯಾವ ರೀತಿ ಕಾಣುತ್ತೆ, ಇದರಲ್ಲೂ ಕೂಡ ಹೆಂಗ್ ಕಾಣುತ್ತೆ ನೋಡ್ಕೊಳ್ತೀರಿ. ಬಟ್ ಕಂಪೇರ್ಡ್ ಟು BTC ಅಂಡ್ ಇಥೇರಿಯಂ ಸ್ವಲ್ಪ ವೀಕ್ನೆಸ್ ಕಾಣುತ್ತೆ, ಹೈಯರ್ ಲೋ ಸ್ಟ್ರಕ್ಚರ್ ಅಂತೂ ನೀಟಾಗಿ ಕಾಣಲ್ಲ. ಓಕೆ, ಅದಿರ್ಲಿ, ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ದಟ್ ಈಸ್ ವೆರಿ ರೀಸೆಂಟ್ ಹಿಯರ್. ಸೊ ಒಂದು 124 ಡೌನ್ ಸೈಡ್. ವೆರಿ ರೀಸೆಂಟ್ ಪೀಕ್ ಯಾವ್ದಪ್ಪ ಅಂದ್ರೆ ಅದಕ್ಕೆ ಲೆವೆಲ್ ಕೂಡ ಇದೆ, ಚೆಕ್ ದಿಸ್ ಇಯರ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ ಅರೌಂಡ್ 145. ಸೊ ಇದರ ನಡುವೆ ಇದ್ರೆ ಕೆಲಸಗಳು ಕಮ್ಮಿ ಇರುತ್ತೆ. ಸೊ ಏನೋವೆ ಬಟ್ ಟ್ರೇಡ್ ಅಂತೂ ಸಿಗುತ್ತಲ್ಲ ಡೇ ಆಂಗಲ್ ನೋಡಿದ್ರೆ. ಲುಕ್ 30 ಮಿನಿಟ್ಸ್ ಹೋಗ್ತೀವಿ. ಸೊ 30 ನಿಮಿಷದ ಪ್ರಕಾರ ನಿಮ್ಗೆ ಹೆಂಗ್ ಕಾಣುತ್ತೆ ಮಾರ್ಕೆಟ್? ಹೌದು, ಲೋವರ್ ಹೈ, ಲೋವರ್ ಹೈ, ಲೋವರ್ ಹೈ, ಲೋವರ್ ಹೈ ಅಂಡ್ ನಾವ್ ಡಬಲ್ ಲೆಗ್. ಐ ರಿಪೀಟೆಡ್, ಡಬಲ್ ಲೆಗ್. ಸೊ ಇಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡಬಹುದಾ, ಅಥವಾ ಇನ್ ಕೇಸ್ 132 ಲೆವೆಲ್ನ ಫೇಲ್ ಮಾಡಿದ್ರೆ ನಿಮಗೆ ಲೋವರ್ ಹೈ ಆಗ್ತಾ ಆಗ್ತಾ ಅಲ್ಟಿಮೇಟ್ ಟಾರ್ಗೆಟ್ ಆಗೋದು 127ರಿಂದ 125. ಇದು ಬಹಳ ಈಸಿ ಟ್ರೇಡ್ ಸೆಟಪ್, ಈಸಿ. ಇಲ್ಲ ಸರ್ ನನಗೆ ಮಾರ್ಕೆಟ್ ಮೇಲೆಗಡೆ ಹೋಗುತ್ತಪ್ಪ ಅಂದ್ರೆ ನೀವೇನ್ ಮಾಡ್ತೀರಿ, ವೆರಿ ರೀಸೆಂಟ್ ಟರ್ನಿಂಗ್ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ತೀರಿ. ದಟ್ ಇಸ್ ಹಿಯರ್ ಎಕ್ಸಾಕ್ಟ್ಲಿ. ಯಾವ್ದಪ್ಪ? 134. ಓಕೆ, ಮಾರ್ಕೆಟ್ ಇವಂದು ನಿಮಗೆ ಇದನ್ನ ಬ್ರೇಕ್ ಮಾಡಿ ಹೈಯಲ್ಲೋ ಮಾಡಿದ್ರೆ ಕಂಪ್ಯಾರಿಟಿವ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ದೊಡ್ಡದಿದೆ. 137ರಿಂದ 138 ನಿಮ್ಮ ಟಾರ್ಗೆಟ್ ಆಗತ್ತೆ. ಸೊಲಾನಾ ಸಖತ್ತಾಗಿದೆ, ಚೆಕ್ ಮಾಡ್ತೀರಿ. ಅದ್ರ ಜೊತೆಗೆ ಕಂಪಲ್ಸರಿ ನಾವು ಮಾರ್ಕ್ ಮಾಡೋದೇನಪ್ಪ ಅಂದ್ರೆ ಲಿಕ್ವಿಡೇಷನ್ ಹಿಟ್ ಪ್ಯಾಪ್ ನೋಡ್ತೀರಿ, ಸೊಲಾನಾ ಇಥೇರಿಯಂ ಆಗಲಿ. ಅಂತ ಅದ್ರ ಪ್ರಕಾರ ಕೂಡ ಎಲ್ಲಿ ಜಾಸ್ತಿ ಜನ ಹೋಲ್ಡ್ ಮಾಡ್ತಾ ಇದಾರೆ ತಮ್ಮ ಪೊಸಿಷನ್ಸ್ ನ ಚೆಕ್ ಮಾಡ್ತೀರಿ. ಅದ್ರ ಒಳಗೂ ಸ್ಪೆಷಲಿ ಬಿನಾನ್ಸ್ ನ ಯೂಸ್ ಮಾಡ್ಕೋತೀರಿ ಫಾರ್ ಅ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಕಳೆದ 12 ಗಂಟೆ ಒಳಗಡೆ ಹೆವಿ ಲಿವರೇಜ್ ಎಲ್ಲಿದೆ ಚೆಕ್ ಮಾಡ್ತೀರಿ, ಅದ್ರ ಪ್ರಕಾರ ಟ್ರೇಡ್ ಮಾಡ್ತೀರಿ. ನೆಕ್ಸ್ಟ್ ಹೈಯೆಸ್ಟ್ ಇದೆ 3150 ಇದೆ, ಅದನ್ನೇ ಹೇಳಿದೀನಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ. ಇದನ್ನ ದಾಟಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಸಖತ್ತಾಗಿರೋ ಮೊಮೆಂಟಮ್ ಬರುತ್ತೆ. ಲುಕ್ ಅಟ್ ಹಿಯರ್, ನೆಕ್ಸ್ಟ್ ಅಲ್ಲಿ ಹೈಯೆಸ್ಟ್ ಯೆಲ್ಲೋ ಲೈನ್ ನಿಮ್ಗೆ ಯಾವುದೇ ರೀತಿ ಕಾಣ್ತಾ ಇಲ್ಲ. ಸೊ ಲುಕ್ ಮಾರ್ಕೆಟ್ ಮೈಟ್ ಗೋ ಟಿಲ್ 3200 ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ. ಮಿಸ್ ಮಾಡಬೇಡಿ ಈ ಪೊಸಿಷನ್ ಸಿಕ್ಕರೆ. ಓಕೆ, ಡು ಚೆಕ್ ಹಿಯರ್. ಇಥೇರಿಯಂ ಅಲ್ಲಿ ಸೊಲಾನಾ ಡಿಸ್ಕಷನ್ ಮಾಡಿದ್ವಿ, XRP ಒಂದು ನೋಡ್ಬಿಡ, ಇಥೇರಿಯಂ ಸೊಲಾನಾ. ಸೊ ಅದರ್ ದನ್ ದಿಸ್ ಒನ್ ಫಂಡಿಂಗ್ ಪಾಯಿಂಟ್ ಆಫ್ ವ್ಯೂ ಬಹಳ ಸಲ ಹೇಳಿದೀನಿ, ಈಸಿಲಿ ಮನಿ ಮೇಕಿಂಗ್ ಮಷಿನ್ ತರ. ಯಾವುವು ಜಾಸ್ತಿ ನಿಮಗೆ ನೆಗೆಟಿವ್ ಫಂಡಿಂಗ್ ಆಗಿರುತ್ತವೋ ಅವು ನಿಮಗೆ ಬುಲಿಶ್ ಸಂಕೇತ ಕೊಡ್ತಾ ಇರತ್ತೆ. ಅಥವಾ ಇವುಗಳನ್ನ ನೀವು ಎಕ್ಸಾಕ್ಟ್ಲಿ ಫಂಡಿಂಗ್ ಟೈಮ್ ನ 2 ನಿಮಿಷ 5 ನಿಮಿಷದ ಮುಂಚೆ ಏನಾದ್ರೂ ಬೈ ಮಾಡಿ ಎಕ್ಸಿಟ್ ಆದ್ರೆ ಇಷ್ಟು ನಿಮಗೆ ಫಂಡ್ ಆಗತ್ತೆ. 0.375 ಕ್ಯಾಲ್ಕುಲೇಟರ್ ತಗೊಳ್ಳಿ, ಬೇಕಾದ್ರೆ ಹಳೆ ವಿಡಿಯೋಗಳನ್ನ ಚೆಕ್ಔಟ್ ಮಾಡ್ಕೊಂಡ್ ಬನ್ನಿ. ಐ ಟೋಲ್ಡ್ ಯು. ಸೊ 500 ಕ್ವಾಂಟಿಟಿನ ನೀವೇನಾದ್ರೂ ಬೈ ಮಾಡಿ, ಓಕೆ, ಜಸ್ಟ್ ಒಂದು 2 ನಿಮಿಷದಲ್ಲಿ ಫಂಡಿಂಗ್ ಟೈಮ್ ಆದ್ಮೇಲೆ ಸೆಲ್ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ? 0.3752 ಇಷ್ಟು ದುಡ್ಡು ಸಿಗುತ್ತೆ. ಫ್ರೀ ದುಡ್ಡು ಇದು. ಡು ಚೆಕ್, ಫ್ರೀ ದುಡ್ಡು ತರ. ಸೊ ಡು ಚೆಕ್. ಒಂದು ದಿನದ ಒಳಗಡೆ ನಿಮ್ಗೆ ಒಂದು 4ರಿಂದ 5-6 ಸಲ ಅಂದ್ರೆ ಡೆಫಿನೆಟ್ಲಿ ಸಿಗುತ್ತೆ. ಉಳಿದ ಟೈಮಲ್ಲಿ ನಾವು ನಿದ್ದೆನ ಹೊಡಿತಿರ್ತೀವಿ. ಸೊ ಲುಕ್ ಅಟ್ ಹಿಯರ್, 9:00 ಒಂದ್ಸಲ ಸಿಗುತ್ತೆ ನೈಟು PM, ಆಮೇಲೆ 1:30 AM. ಓಕೆ, ಅದಾದ ಮೇಲೆ ನಿಮ್ಗೆ ಸಿಗೋದು 5:30 AM. ಓಕೆ, ಅದಾದ ಮೇಲೆ ಸಿಗೋದು ಮತ್ತೆ 9:30 AM, ಆಮೇಲೆ ಮತ್ತೆ ಇದೇ ರೀತಿ. ಸೊ ಮಧ್ಯಾಹ್ನ 1:30 PM. ಸೊ ಈ ರೀತಿ ಮಾರ್ಕೆಟ್ ನಿಮಗೆ ಅವಕಾಶ ಕೊಡ್ತಾ ಇರುತ್ತೆ. ಫಂಡಿಂಗ್ ಇಂದ ಕೂಡ ಇನ್ಕಮ್ ಕ್ರಿಯೇಟ್ ಮಾಡಬಹುದು ಅಟ್ ದ ಸೇಮ್ ಟೈಮ್. ಅಂಡ್ ವೆರಿ ಕ್ವಿಕ್ ಎಂಟ್ರಿ ಎಕ್ಸಿಟ್ ಆಗೋದ್ರಿಂದ ನೀವು ಫೀಸ್ ಕೂಡ ಬಚಾವ್ ಮಾಡ್ಕೋತೀರಿ. ಸೊ ಮೂವ್ ಎಸ್ ನ ಕ್ಲಿಕ್ ಮಾಡ್ತೀನಿ, ನೋಡ್ಕೋತೀರಿ. ಇಲ್ಲಿ ಟೈಮಿಂಗ್ ಬರುತ್ತೆ ಮೇಲ್ಗಡೆ, ಅದನ್ನ ಚೆಕ್ ಮಾಡ್ತೀರಿ. ಅಂಡ್ ಅದಕ್ಕಿಂತ 2 ನಿಮಿಷ ಮುಂಚೆ ಟ್ರೇಡ್ ಎಂಟ್ರಿ ಆಗೋದು ಎಕ್ಸಿಟ್ ಆಗೋದು ಮಾಡಿದ್ರೆ ಡೆಫಿನೆಟ್ಲಿ ಲೋಕ್ಯ ಅರ್ಲಿಯರ್ ಎಂಟ್ರಿ ತಗೊಳ್ಳೋದು. ಓಕೆ, ಇದರಿಂದನೂ ದುಡ್ಡು ಆಗ್ತಾ ಇರುತ್ತೆ, ಜೊತೆ ಫಂಡಿಂಗ್ ಇಂದ ದುಡ್ಡು ಆದ್ರೆ ನಿಮಗೆ ಮಲ್ಟಿಪಲ್ ತರ ಇನ್ಕಮ್ ಇದು. ಅಂಡ್ ದಿನಕ್ಕೆ 6 ಸಲ ಸಿಗುತ್ತೆ. ಅದ್ರ 3 ಸಲ ಕೂಡ ನೀವು ಫಂಡಿಂಗ್ ಚೆನ್ನಾಗಿ ಇನ್ಕಮ್ ತಗೊಂಡ್ರೆ ನಿಮ್ ಕ್ಯಾಪಿಟಲ್ ಬೆಳೆಯುತ್ತೆ. ಸೊ ದಟ್ಸ್ ಇಂಪಾರ್ಟೆಂಟ್
ಫಂಡಿಂಗ್ ಪಾಯಿಂಟ್ ಆಫ್ ವ್ಯೂ ಡೋ ನಾಟ್ ಮಿಸ್ ಇಟ್. ಓಕೆ, ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಮಾರ್ಕೆಟ್ ಏನೋ ಸ್ಟ್ರಕ್ ಝೋನ್ ಅಲ್ಲಿ ಇರೋದಿದ್ರೆ ಸೊ ಆಪ್ಷನ್ ಚಾರ್ಟ್ ಹೋಗ್ತೀರಿ, ಸೊ ಸ್ಟ್ರಾಟಜಿ ಬಿಲ್ಡ್ ಮಾಡ್ತೀರಿ, ಸೊ ಸ್ಟ್ರಾಟಜಿ ಬಿಲ್ಡ್ ಮಾಡಿ ಪೊಸಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಸೊ ಪ್ರೊವೈಡೆಡ್ ಮಾರ್ಕೆಟ್ ನಲ್ಲಿ ನಾಳೆ ಲೈಕ್ ಫೆಡ್ ಇಂಟ್ರೆಸ್ಟ್ ಡಿಸಿಷನ್ಸ್ ಬರೋದ್ರಿಂದ ವಾಲಟೈಲ್ ಆಗೋ ಸಾಧ್ಯತೆ ಇದೆ. ಈಗ ಆಪ್ಷನ್ ಸ್ಟ್ರಾಟಜಿ ಬಿಲ್ಡರ್ ಮಾಡೋದು ಬದಲು ಮೇಲ್ಗಡೆ ಹೋಗುವ ಸಾಧ್ಯತೆ ಇದ್ರೆ, ಐ ರಿಪೀಟ್ ಯು, ನೋಡ್ಕೊಳ್ಳಿ FOMC ಅಂತ ಮೇಲ್ಗಡೆ ಸಂಕೇತ ಬಂದಿದೆ. ಸೊ ನಾನೇನ್ ಮಾಡ್ತೀನಿ, 12 ಡಿಸೆಂಬರ್ ಆಪ್ಷನ್ಸ್ ನ ತಗೊಂಡ್ರೆ ಐ ಕ್ಯಾನ್ ಡೂ ಸಮ್ ಲೈಕ್ ಮ್ಯಾಜಿಕಲ್ ಥಿಂಗ್ಸ್ ಹಿಯರ್. ಲೈಕ್ ಯಾವ ರೀತಿ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಹೋಗುತ್ತಾನಪ್ಪ ಅಂದ್ರೆ, ಸೊ ದಟ್ ಈಸ್ ಗೋನ್ ಟು ಬಿ ಇಂಪಾರ್ಟೆಂಟ್ ಫಾರ್ ಯು. ಎಕ್ಸಾಂಪಲ್ 91,000 ಕಾಲ್ ತಗೊಳ್ಳೋದು. ಓಕೆ, ಮಾರ್ಕೆಟ್ ಪ್ರೈಸ್ ಬೇಡ, ಲಿಮಿಟ್ ಅಲ್ಲಿ ಹಾಕೊಳ್ಳಿ. ಸೊ ಯು ವಿಲ್ ಬೈ ಒನ್. ಓಕೆ, ಇನ್ ಕೇಸ್ ಏನಾದ್ರು 1 BTC ತಗೊಳ್ತಿದ್ದೀರ ಅಂದ್ರೆ, ಓಕೆ ಬೈ ಮಾಡಿದಿರಿ, ನಿಮ್ಗೆ ಗೊತ್ತು ಮಾರ್ಕೆಟ್ ಮೇಲೆಗಡೆ ಹೋಗೇ ಹೋಗುತ್ತೆ, 92,000 ನೀವು ಕಾಲ್ ರೈಟ್ ಮಾಡ್ತೀರಿ, ಅದು ಕೂಡ 1 BTC ಮಾಡಿದ್ರೆ ಅಲ್ಟಿಮೇಟ್ಲಿ ನಿಮಗೆ ಏನ್ ಕಾಣುತ್ತೆ, ಮಾರ್ಜಿನ್ ನೋಡ್ಕೋತೀರಿ, ಅದ್ರ ಪ್ರಾಫಿಟ್ ಕಾಣಬಹುದು. ಲುಕ್ ಹಿಯರ್, ಅನಲೈಸ್ ದ ಪಿ ಆಫ್ ಅಂಡ್ ಮಾರ್ಕೆಟ್ ನಿಮಗೆ ಇಷ್ಟೊಂದು ರಿಟರ್ನ್ ಕೊಡಬಹುದು. 1 BTC ಯಾಕೆ ಮಾಡಲಿ ಸರ್, 500 ಲಾಟ್ ಅಲ್ಲಿ ಮಾಡ್ತೀನಿ ಅಂದ್ರೆ ವೈ ನಾಟ್ ಅಲ್ಲಿ 500 ಲಾಟ್ ಅಲ್ಲಿ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಲೈಕ್ ಕ್ವಾಂಟಿಟಿ ಲೈಕ್ ಕಡಿಮೆ ಮಾಡಿಕೊಂಡು ಮಾಡಿದ್ರು ಕೂಡ ಇಲ್ಲಿ ಒಂದು ಲಿಮಿಟೆಡ್ ಇನ್ಕಮ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಅಂಡ್ ಲಿಮಿಟೆಡ್ ಪ್ರಾಫಿಟ್ ಲೈಕ್ ಲಾಸ್ ಕೂಡ ಕ್ರಿಯೇಟ್ ಆಗುತ್ತೆ. ಅನಲೈಸ್ ದ ಪೇ ಆಫ್ ಅಂಡ್ ಮೇಕ್ ಇಟ್. ಚಾನ್ಸ್ ಇದೆ FOMC ಮೀಟಿಂಗ್ ಕೂಡ ಇರೋದ್ರಿಂದ, ಅದಕ್ಕಿಂತ ಮುಂಚೆನೆ ಹೋದ್ರೆ ಯು ವಿಲ್ ಬಿ ಅರ್ನಿಂಗ್ ದಿಸ್ ಮಚ್ 300 ಟು ಆಸ್ಪಾಸ್. ಇಲ್ಲ ಇದನ್ನೇ ಸ್ವಲ್ಪ ನೀವು ಮಾಡಿಫೈಡ್ ಮಾಡ್ಕೊಂಡ್ರೆ, ಲುಕ್ ಹಿಯರ್, ಇದನ್ನ 1 ಬದಲು 2 ಸೆಲ್ ಮಾಡಬಹುದು. ಓಕೆ, ದೆನ್ ಯು ಕ್ಯಾನ್ ಈಸಿ ಲೈಕ್ ಎಕ್ಸಾಂಪಲ್ ಸೆಲ್ ಮಾಡಿದ್ದನ್ನೇ 1000 ಮಾಡ್ಕೊಳ್ಳಿ. ಓಕೆ, ಲುಕ್ ಹಿಯರ್ ಹೌ ಇಟ್ ಲುಕ್ಸ್. ಸೊ ಫ್ಲೈ ತರ ಕಾಣುತ್ತೆ ಅಂಡ್ ಈಸಿ ಇದೆ. ಅಂಡ್ ಚಾನ್ಸ್ ಏನಿದೆ, ಬ್ರೇಕ್ ಇವನ್ ಎಷ್ಟಿದೆ, 93,648 ಇದೆ. ಕೆಳಗಡೆ ಎಲ್ಲಿ ಬಿದ್ದರೂ ಕೂಡ ಡೆಫಿನೆಟ್ಲಿ ದುಡ್ಡಿದೆ. ಐ ರಿಪೀಟ್, ಡೆಫಿನೆಟ್ಲಿ ದುಡ್ಡಿದೆ. ಓಕೆ, ಒಂದು 2 ದಿನ ಕಳೆದ ಮೇಲೆ ಈಸಿಲಿ ಇದ್ರ ಒಳಗಡೆ ಇದ್ದು ನಿಮ್ ದುಡ್ಡು ಆಯ್ತಪ್ಪ ಅಂದ್ರೆ $600 ಮಾಡ್ತೀರಿ. ಈ ರೀತಿ ಸ್ಟ್ರಾಟಜಿಗಳನ್ನ ಕೂಡ ಅಪ್ಲೈ ಮಾಡಿ ಪೊಸಿಷನ್ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಹಾಕಿದಕ್ಕಿಂತ ಚೆನ್ನಾಗಿರೋ ದುಡ್ಡನ್ನ ಮಾರ್ಕೆಟ್ ಕೊಡುತ್ತೆ. ಪ್ರೊವೈಡೆಡ್ FOMC ಮೀಟಿಂಗ್ ಕೂಡ ಇರೋದ್ರಿಂದ ಮಾರ್ಕೆಟ್ ಬುಲಿಶ್ ಸಂಕೇತ ಇದ್ದು ಜಾಸ್ತಿ ಮೇಲೆಗಡೆ ಹೋಗೋದಿಲ್ಲಪ್ಪ, 93,000 ದಾಟೋದಿಲ್ಲ ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಅದರ್ವೈಸ್ ಇದನ್ನ 1 ಮೋರ್ ಹೆಡ್ಜ್ ಕೊಡಿ. ಲೈಕ್ ಎಕ್ಸಾಂಪಲ್ 91, 92 ಮಾಡಿದಿರಿ, 93,000 ಕಾಲ್ ತಗೊಂಡ್ರೆ ಇಟ್ ಲುಕ್ಸ್ ಲೈಕ್ ಐರನ್ ಫ್ಲೈ. ಚೆಕ್ಔಟ್ ಹಿಯರ್. ಸೊ ಅವಾಗ ಇದನ್ನು 500 ಲಾಟ್ ತಗೊಂಡ್ರಿ, 1-to-1 ಸ್ಟ್ರಕ್ಚರ್ ಆಯ್ತು. ಸೊ ಅನಲೈಸ್ ಇಟ್ ಲುಕ್ಸ್ ಲೈಕ್ ಐರನ್ ಫ್ಲೈ. ಅಂಡ್ 2 ಕಡೆ ನೋಡ್ಕೊಳ್ಳಿ ಎಷ್ಟು ಲಾಸ್ ಆಗ್ಬೋದು. ಮ್ಯಾಕ್ಸಿಮಮ್ $50 ಬಂದ್ರೆ $400 ಬರುತ್ತೆ. ಸೊ 1 ರೇಷಿಯೋ ಎಷ್ಟಾಯ್ತು, 8. ಕರೆಕ್ಟ್. ಸೊ ಡೂ ಚೆಕ್ ದಿಸ್ ಒನ್. ಈ ರೀತಿ ಸ್ಟ್ರಾಟಜಿ ಬಿಲ್ಡಿಂಗ್ ಪೊಸಿಷನ್ಸ್ ಮಾಡ್ಬೋದು. ಅಂಡ್ ಮೋಸ್ಟ್ ಆಫ್ ಟೈಮ್ ನಾವು ಕೂಡ ತಲೆ ಕೆಟ್ಟಾಗ ಅಥವಾ ಮಾರ್ಕೆಟ್ ನಮಗೆ ಪೊಸಿಷನ್ ನೀಟಾಗಿ ಕೊಡದೇ ಇದ್ದಾಗ ಈ ರೀತಿ ಮಾಡ್ಕೋತೀವಿ. ಸೊ ಡೂ ಯೂಸ್ ದ ಸ್ಟ್ರಾಟಜಿ ಬಿಲ್ಡರ್ ಅಂಡ್ ಫಂಡಿಂಗ್ ಥಿಂಗ್ಸ್. ಅಂಡ್ ಈಸಿ ಇದೆ ಪಾಯಿಂಟ್ಸ್ಗಳು. ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ಹಾಕ್ತೀರಿ. ಅಂಡ್ ಇವಾಗ ಇವನ್ ಫಂಡಿಂಗ್ ಪಾಯಿಂಟ್ಸ್ಗಳು ಬಂದಾಗ ಕೂಡ ನಾನು ಕೂಡ ಲೈವ್ ಬಂದು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಹ್ಯಾಪಿ ವಿತ್ ದಿಸ್ ಒನ್. ಏನೇ ಡೌಟ್ಸ್ ಇದ್ರೆ ಕ್ರಿಪ್ಟೋ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿ ಕ್ವೆಶನ್ಸ್ ಕೇಳಿ, ಎಷ್ಟಾದ್ರೂ ಕ್ವೆಶನ್ಸ್ ಕೇಳಿ, ಬಟ್ ಕ್ವೆಶನ್ಸ್ ಕೇಳಿ, ಅರ್ಥ ಮಾಡ್ಕೊಳ್ಳಿ, ಟ್ರೇಡ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ, ದುಡ್ಡು ನೀವೇ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ದೆನ್.